ನಮಸ್ಕಾರ ಫ್ರೆಂಡ್ಸ್. ಮೊಬೈಲ್ ಏನಾದರೂ ನೀವು ಬೈ ಮಾಡೋ ಪ್ಲಾನಲ್ಲಿ ಇದ್ದೀರಾ? ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಯಾಕೆಂತ ಹೇಳಿದರೆ ಅಮೆಝಾನ್ ಪ್ರೈಮ್ ಡೇ ಸೇಲ್ ಸ್ಟಾರ್ಟ್ ಆಗ್ತಾ ಇದೆ. ಈ ಸೇಲ್ನಲ್ಲಿ ₹1000 ಡಿಸ್ಕೌಂಟನ್ನು ನೀವು ಪಡ್ಕೊಬೋದಾಗಿರುತ್ತೆ. ಆದರೆ ಯಾವ ಫೋನ್ ಬೆಸ್ಟ್ ಡೀಲ್ ಆಗುತ್ತೆ, ಯಾವ ಆಫರ್ ತುಂಬಾ ರಿಯಲ್ ಇರುತ್ತೆ, ಯಾವ ಫೋನ್ ಬೈ ಮಾಡಬೇಕು ಮತ್ತು ಯಾವ ಫೋನನ್ನು ಸ್ಕಿಪ್ ಮಾಡಬೇಕು, ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನೋಡೋಣ. ನಾನು ಶಿವಕುಮಾರ್, ನೀವು ನೋಡ್ತಾ ಇದ್ದೀರಾ ಶಿವಕುಮಾರ್ ಸ್ಟಾಕ್ ಲೆನ್ಸ್ ಯೂಟ್ಯೂಬ್ ಚಾನಲ್. ಲೇಟೆಸ್ಟ್ ಟೆಕ್ ನ್ಯೂಸ್, ಹಾನೆಸ್ಟ್ ರಿವ್ಯೂಸ್ ಮತ್ತು ಬೆಸ್ಟ್ ಬೈಯಿಂಗ್ ಗೈಡ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಕೂಡ ಒತ್ತಿ ನೋಟಿಫಿಕೇಶನನ್ನು ಆನ್ ಮಾಡಿ. ಫ್ರೆಂಡ್ಸ್, ಅಮೆಝಾನ್ ವರ್ಷಕ್ಕೆ ಕೆಲವೇ ಬಾರಿಗಳಲ್ಲಿ ಬಿಗ್ಗೆಸ್ಟ್ ಸೇಲ್ಸನ್ನು ಮಾಡುವಂಥದ್ದು. ಅದರಲ್ಲಿ ಪ್ರೈಮ್ ಡೇ ಸೇಲ್ಸ್ ತುಂಬ ಸ್ಪೆಷಲ್ ಆಗಿರುವಂಥದ್ದು. ಈ ಒಂದು ಸೇಲ್ನಲ್ಲಿ ಸ್ಮಾರ್ಟ್ ಫೋನ್ಸ್, ಲ್ಯಾಪ್ಟಾಪ್ಸ್, ಸ್ಮಾರ್ಟ್ ವಾಚಸ್, ಇಯರ್ಬಡ್ಸ್, ಟಿವಿ ಈ ಥರದ ಎಲ್ಲ ಪ್ರಾಡಕ್ಟ್ಗಳ ಮೇಲೆ ಡಿಸ್ಕೌಂಟನ್ನು ಕೊಡುತ್ತೆ. ಪ್ರೈಮ್ ಮೆಂಬರ್ಸ್ಗೆ ಅರ್ಲಿ ಆಕ್ಸೆಸ್ ಕೂಡ ಸಿಗುವಂಥದ್ದು. ಆದರೆ ಸೇಲ್ಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ವಿಶ್ ಲಿಸ್ಟ್ನಲ್ಲಿ ರೆಡಿ ಮಾಡಿಕೊಳ್ಳಿ. ಈ ಸೇಲ್ನಲ್ಲಿ ಯಾವ ಫೋನ್ಸ್ ಮೇಲೆ ಆಫರ್ ಬರ್ಬೋದು? ರಿಯಲ್ಮಿ ಫೋನ್ಸ್, ರೆಡ್ಮಿ ಫೋನ್ಸ್, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸೀರೀಸ್, OnePlus, IQ, ಮೋಟ್ರೋಲಾ ಇವುಗಳ ಮೇಲೆ ಒಳ್ಳೆಯ ಬ್ಯಾಂಕ್ ಆಫರನ್ನು ಮತ್ತು ಎಕ್ಸ್ಚೇಂಜ್ ಬೋನಸ್ ಬರೋ ಚಾನ್ಸಸ್ ತುಂಬಾ ಇರುವಂಥದ್ದು. ಕೆಲವೊಮ್ಮೆ 2000 ಡಿಸ್ಕೌಂಟ್ಸನ್ನು ಕೂಡ ಕೊಡ್ತಾ ಇದ್ದಾರೆ, ಅಥವಾ ಕೆಲವೊಮ್ಮೆ 5000 ಬ್ಯಾಂಕ್ ಆಫರ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಕೆಲವೊಂದು ಸಲ ಎಕ್ಸ್ಚೇಂಜ್ ಬೋನಸ್ ಕೂಡ ಸಿಗುತ್ತೆ. ಆದರೆ MRP ನೋಡಿ ನೀವು ಬೈಯನ್ನು ಮಾಡೋದಕ್ಕೆ ಹೋಗ್ತೀವಿ. ಫೈನಲ್ ಪ್ರೈಸ್ ಚೆಕ್ ಮಾಡಿ ಆನಂತರ ನೀವು ಬೈ ಮಾಡೋದು ಒಳ್ಳೆಯದು. ಕೆಲವು ಬ್ಯಾಂಕ್ ಕಾರ್ಡ್ಸ್ ಯೂಸ್ ಮಾಡಿದರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಲೈಕ್ ಕ್ರೆಡಿಟ್ ಕಾರ್ಡ್ಸ್ ಆಫರ್ಸ್, ಡೆಬಿಟ್ ಕಾರ್ಡ್ ಆಫರ್ಸ್, EMI ಆಫರ್ಸ್ ಇವೆಲ್ಲ ಚೆಕ್ ಮಾಡಿ. ಕೆಲವೊಮ್ಮೆ ಫೋನ್ ಪ್ರೈಸ್ ₹35,000 ಇದ್ದರೂ ಕೂಡ ಬ್ಯಾಂಕ್ ಆಫರ್ ನಿಮಗೆ ಆ್ಯಡ್ ಮಾಡಿದ ನಂತರ ನಿಮಗೆ 32,000ವರೆಗೂ ಸಿಗ್ಬೋದು. ಆದರೆ ಚೆಕ್ಔಟ್ ಮಾಡೋದಕ್ಕೆ ಮುಂಚೆ ಆಫರ್ ಸೆಕ್ಷನನ್ನು ಮಿಸ್ ಮಾಡ್ಕೊಬೇಡಿ. ತುಂಬ ಜನ ಮಾಡೋಂಥ ಮಿಸ್ಟೇಕ್ಸ್ ಏನಂತ ಹೇಳಿದರೆ, ಲಿಮಿಟೆಡ್ ಟೈಮ್ ಡೀಲನ್ನು ನೋಡಿ ಹರಿಬರಿಯಲ್ಲಿ ಬೈ ಮಾಡೋವಂಥದ್ದು, ರಿವ್ಯೂಸನ್ನು ನೋಡದೆ ಪರ್ಚೇಸ್ ಮಾಡೋವಂಥದ್ದು, ಎಕ್ಸ್ಚೇಂಜ್ ವ್ಯಾಲ್ಯೂ ಚೆಕ್ ಮಾಡದೆ ಆರ್ಡರ್ನ ಮಾಡಿಬಿಡ್ತಾರೆ, ಫೇಕ್ ಡಿಸ್ಕೌಂಟ್ ನೋಡಿ ಕನ್ಫ್ಯೂಸ್ ಆಗುವಂಥದ್ದು. ಸೊ ಅದರಿಂದ ಯಾವಾಗಲೂ ಕರೆಂಟ್ ಪ್ರೈಸನ್ನು ಕಂಪೇರ್ ಮಾಡ್ಕೊಳ್ಳಿ. ಪ್ರೈಸ್ ನಿಜವಾಗ್ಲೂ ಕಡಿಮೆ ಆಗಿದೆಯಾ ಅಂತ ಚೆಕ್ ಮಾಡೋದು ಬೆಟರ್ ಆಗುತ್ತೆ. ಅದಾದಮೇಲೆ ನೀವು ಆರ್ಡರನ್ನು ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಬಜೆಟಲ್ಲಿ ನಾನು ರೆಕಮೆಂಡ್ ಮಾಡುವಂಥ ಫೋನ್ಸ್ಗಳು 15,000 ಬಜೆಟ್ನಲ್ಲಿರುವಂಥ ಮೋಟ್ರೋಲಾ, ರೆಡ್ಮಿ, ರಿಯಲ್ಮಿ ಆಪ್ಷನನ್ನು ನೋಡಿ. 20,000ಇಂದ 30,000ವರೆಗೂ ನೀವೇನೇನು ಬೈ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ನಥಿಂಗ್ ಫೋನ್, OnePlus ಫೋನ್ ಮತ್ತು IQ ಈ ಥರ ಫೋನ್ಗಳನ್ನು ನೀವು ನೋಡ್ಬೋದು. 30,000 ಪ್ಲಸ್ ನೀವೇನಾದ್ರು ನೋಡ್ತಾ ಇದ್ದೀರಾ ಅಂತ ಹೇಳಿದರೆ OnePlus, ಸ್ಯಾಮ್ಸಂಗ್, ವಿವೋ ಒಂದು ಫೋನ್ಸ್ ಪ್ರೀಮಿಯಂ ಬಜೆಟ್ನಲ್ಲಿ ಇರುತ್ತೆ. ಆದರೂ ಕೂಡ ಕರೆಂಟ್ ಆಫರ್ಸ್ ಮತ್ತು ನಿಮಗೆ ಡಿಸ್ಕೌಂಟ್ಸನ್ನು ನೋಡಿ ಬೈ ಮಾಡೋದು ಒಳ್ಳೆಯದಾಗಿರುತ್ತೆ. ಫೋನ್ಸನ್ನು ಬೈ ಮಾಡುವಾಗ ಪ್ರೊಸೆಸರ್ ಮಾತ್ರ ನೋಡೋದಕ್ಕೆ ಹೋಗ್ಬೇಡಿ. ಕ್ಯಾಮ್ರಾ, ಬ್ಯಾಟ್ರಿ ಮತ್ತು ಸಾಫ್ಟ್ವೇರ್ ಅಪ್ಡೇಟ್ಸ್ ಕೂಡ ನೋಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಲೈಕ್ ಸರ್ವಿಸ್ ಸೆಂಟರ್ ಆಗಿರ್ಬೋದು, ಸ್ಯಾರ್ ವ್ಯಾಲ್ಯೂ ಇವೆಲ್ಲ ನೋಡಿ ನೀವು ಕನ್ಸಿಡರನ್ನು ಮಾಡಬೇಕು. ಒಂದು ದಿನ ಯೂಸ್ ಮಾಡೋ ಪ್ರಾಡಕ್ಟ್ ಅಂತೂ ಅಲ್ಲ, ಕನಿಷ್ಠ 3ರಿಂದ 4 ವರ್ಷ ನಾವು ಯೂಸ್ ಮಾಡ್ತೀವಿ. ಅದರಿಂದ ಸ್ಮಾರ್ಟಾಗಿ ಡಿಸಿಷನನ್ನು ನೀವು ತಗೊಳ್ಬೇಕಾಗತ್ತೆ. ಓವರಾಲ್ ಆಗಿ ನಾವು ಹೇಳಬೇಕು ಅಂತ ಹೇಳಿದರೆ ಅಮೆಝಾನ್ ಪ್ರೈಮ್ ಡೇ ಸೇಲ್ಸ್ ಅಂದರೆ ತುಂಬ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಆದರೆ ಆಫರ್ಸ್ ನೋಡಿ ಎಕ್ಸೈಟ್ ಆಗಿ ಬೈ ಮಾಡೋದಕ್ಕೆ ಹೋಗ್ಬೇಡಿ. ಮೊದಲು ಪ್ರೈಸನ್ನು ಕಂಪೇರ್ ಮಾಡ್ಕೊಳ್ಳಿ, ರಿವ್ಯೂಸನ್ನು ನೋಡಿ ಮತ್ತು ನಿಮ್ಮ ಒಂದು ರಿಕ್ವೈರ್ಮೆಂಟ್ಗೆ ಮ್ಯಾಚ್ ಆಗ್ತದೆಯಾ ಅಥವಾ ಇಲ್ವಾ ಅನ್ನೋದನ್ನು ನೋಡಿ ನೀವು ಬೈ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ನೀವು ಯಾವ ಫೋನನ್ನು ಬೈ ಮಾಡೋ ಪ್ಲಾನಲ್ಲಿ ಇದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಟೆಕ್ ರಿವ್ಯೂಸ್, ಲೇಟೆಸ್ಟ್ ಟೆಕ್ ನ್ಯೂಸ್ ಈ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಶಿವಕುಮಾರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋಸ್.